ಹೆಬ್ಬಾಗಿಲು ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರಕ್ಕೆ ತೆರಳಿ ಅಂತೇಳಿ ಹೇಳಿ ತಾಯಿ ಹಾಸನಾಂಬೆಯಲ್ಲಿ ಇವತ್ತು ಪ್ರಾರ್ಥನೆಯನ್ನ ಮಾಡ್ತಾ ನಾನು ಇಲ್ಲಿ ನಿಂತು ಒಂದು ಸಂಕಲ್ಪ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು NDA ಮೈತ್ರಿ ಒಟ್ಟಾಗಿ ಹೋಗ್ಬೇಕು ಅನ್ನೋ ಅಭಿಲಾಷೆ ಇಡೀ ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರಲ್ಲಿದೆ, ಅದ್ರಲ್ಲಿ ನಾನು ಕೂಡ ಒಬ್ಬ. ಆದ್ರೆ ಮೈತ್ರಿ ಆಗಿದೆ ಅನ್ನೋ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಚೇರಿ ಬೀಗ ಹಾಕಿ ಯಾವುದೋ ಒಂದು ಪಕ್ಷದ ಪರವಾಗಿ ನಮ್ಮ ಕಾರ್ಯಕರ್ತರು ಹೋಗ್ಲಿಕ್ಕೆ ತಯಾರಿಲ್ಲ. ಪಕ್ಷವನ್ನ ಗಟ್ಟಿಯಾಗಿ ಬೆಳೆಸೋಣ. ಆದ್ರೆ ತೀರ್ಮಾನ ಏನ್ ರಾಷ್ಟ್ರೀಯ ನಾಯಕರು ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರೋಣ. ಆದ್ರೆ ನಮ್ಮ ಉದ್ದೇಶ ಇರುವಂತದ್ದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಾರ್ಟಿಯ ಕನಿಷ್ಠ 50,000 ಮತಗಳು ಬಿಜೆಪಿ ಅಂತ ಹೇಳಿ ಮತ ಹಾಕುವಂತ ಶಕ್ತಿಯನ್ನ ಕ್ರೋಢೀಕರಿಸೋಣ. ಅದಕ್ಕೆ ಇದು ಬುನಾದಿ ಆಗ್ಲಿ. ಇನ್ನು ಯುವಕರಿದ್ದಾರೆ, ಚಿದಾನಂದ್, ಅನೇಕರು ಅಪೇಕ್ಷಿತರಿದ್ದಾರೆ. ಅವ್ರಿಗಿನ್ನು ವಯಸ್ಸಿದೆ, ಆದ್ರೆ ಶಕ್ತಿ ಯಾರಿಗೆ ಜಾಸ್ತಿ ಇದೆ, ಚಿದಾನಂದ್ ಅವ್ರಿಗೆ ಜಾಸ್ತಿ ಇದೆ ಅನ್ನುವಂಥದ್ದು ಮುಂಬರುವ ದಿನಗಳಲ್ಲಿ ಮನೆ ಮನೆಗೆ ಭಾಷಣ ಮಾಡೋದ್ರಿಂದ ಹೆಚ್ಚು ಪ್ರಯೋಜನ ಇಲ್ಲ. ಇವತ್ತು ನಾವು ಮಾಡ್ಬೇಕಾಗಿರೋಂತ ಕೆಲಸ ಇಷ್ಟೇನೆ. ಇವತ್ತು ನಮ್ಮ ತಾಯಂದ್ರು ಸಹೋದರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಹಿರಿಯರು ಬಂದಿದ್ದಾರೆ, ಯುವ ಮಿತ್ರರು ಬಂದಿದ್ದಾರೆ. ಮನೆಗೆ ಹೋದ ತಕ್ಷಣ ನಾವು ಮಾಡ್ಬೇಕಾಗಿರೋಂತ ಮೊದಲನೇ ಕೆಲಸ, ಯಾಕೆ ಶ್ರವಣಬೆಳಗೊಳಕ್ಕೆ ಹೋಗಿದ್ವಿ ಅಂತ ಕೇಳ್ತಾರೆ. ಕೇಳಿದಂತ ಸಂದರ್ಭದಲ್ಲಿ ನಾನು ಇವತ್ತಿಂದ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿದ್ದೀನಿ, ನೀನು ಕೂಡ ಆಗು ಅಂತ ಹೇಳಿ ಪ್ರತಿದಿನ ನಾವು ಮಾತನಾಡುವಂತ ಸ್ನೇಹಿತರಿಗೆ, ಈಗ ನಮ್ಮ ಮನೇಲಿ ಒಂದು ಮದುವೆ ಆದ್ರೆ ಕಂಕ್ಲಿಗೆ ಇನ್ವಿಟೇಷನ್ ಇಟ್ಕೊಂಡು ನಮ್ ಕುಟುಂಬದ ಕನಿಷ್ಠ 500-1000 ಜನದ ಮನೆಗೆ ಹೋಗಿ ನನ್ನ ಮಗಳು ಮದುವೆ ಇದೆ ಮುಂದಿನ ತಿಂಗಳು ಅಂತ ಹೇಳಿ ನಾವು ಕರೆ ಒಲೆ ಕೊಡ್ತಾರ, ಅದನ್ನ ಮಾಡ್ತೀವೋ ಇಲ್ವಾ? ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದಂತವ್ರಿಗೆ